ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ಮೊಟ್ಟೆಯನ್ನು ಇಟ್ಕೊಂಡಿದ್ದೇನೆ ರೀ. ಒಂದು 3 ಮೊಟ್ಟೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಎಲ್ಲೋ ಭಾಗ ತೆಗೆದು ಇಟ್ಕೊಂಡಿದ್ದೀನಿ ರೀ. ಇವತ್ತೊಂದು ಮೊಟ್ಟೆ ಬೋಂಡ ಮಾಡೋಣ ರೀ. ತುಂಬ ಟೇಸ್ಟ್ ಆಗಿರುತ್ತೆ ರೀ. ಸಾಯಂಕಾಲ ಸ್ನ್ಯಾಕ್ಸ್ ಹಾಗೆ ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಮೊಟ್ಟೆ ಬೋಂಡ ಮಾಡೋಕ್ಕೆ ಇಲ್ಲಿ ನೋಡ್ಬೋದು ರೀ, ಈ ಬೋಲ್ ಒಳಗೆ ನಾನು ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ಪು ಅಂದರೆ ಇದು ತೊಗೊಂಡಿದ್ದೀನಿ ರೀ ಕಡಲೆ ಹಿಟ್ಟು, ಒಂದು 1/4 ಚಮಚದಷ್ಟು ಖಾರದ ಪುಡಿ ರೀ, ಒಂದು ಸ್ವಲ್ಪನೇ ಅರಿಶಿನ, ಸ್ವಲ್ಪ ಉಪ್ಪು ಇದನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಚೆನ್ನಾಗಿ ಈ ಥರನೇ ನೋಡಿರಿ. ಇದಕ್ಕೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ ರೀ. ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ರೀ, 1 ಇಂಚಷ್ಟು ಶುಂಠಿ, ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಇವೆಲ್ಲ ಮತ್ತು ಇದು ಹಳದಿ ಭಾಗದೇನಿರ್ತದೆ ನೋಡಿರಿ, ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಇದು ನಮಗೆ ಬೈಂಡಿಂಗ್ ಮಾಡೋಕ್ಕೆ ಬೇಕಾಗತ್ತೆ ರೀ. ಹಾಗಾಗಿ ಇವಾಗ ಇದಕ್ಕೆ ನೋಡಿರಿ ಚೂರು ಚಿಟಿಕೆ ಅಷ್ಟು ಉಪ್ಪು ಹಾಕೋಣ, ಅಂದರೆ ಇದು ಸಪ್ಪೆ ಆಗಿರ್ತದೆ ನೋಡಿರಿ. ಹಾಗಾಗಿ ಇದಕ್ಕೆ ಈ ಥರನೇ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದು ನಮಗೆ ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಆಯಿತು. ಇವಾಗ ಇಲ್ಲಿ ಇದಕ್ಕೆ ನೋಡಿರಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕಾರ್ನ್ಫ್ಲವರ್ ತೊಗೋಬೋದು ರೀ. ಅಂದರೆ ನಾನು ಕಾರ್ನ್ಫ್ಲವರ್ ಬದಲು ಅಂಥೇಳಿ ಅಕ್ಕಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ 1 ಲೋಟ ನೀರು ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ನೀರು, ಅಂದರೆ ನಾವೀಗ ಬೋಂಡ ಮಾಡ್ತೀವಿ ನೋಡಿರಿ, ಅದೇ ಒಂದು ಅಳತೆನಲ್ಲೇ ಅಂತಂದರೆ ನಾವು ಇದನ್ನು ಸ್ವಲ್ಪ ನೋಡಿ ಕಲಿಸ್ಕೋಬೇಕಾಗತ್ತೆ ರೀ. ಅಂದರೆ ಒಂದೇ ಸರ್ತಿನೇ ಕಲಿಸ್ಕೊಪ್ಲೇನೆ ಬೇಡ್ರಿ, ಸ್ವಲ್ಪ ನೋಡಿನೇ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನೀರು ನೋಡಿಬಿಟ್ಟು ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ತುಂಬ ಬೇಗ ಆಗ್ತದೆ ರೀ. ಇದನ್ನು ಈ ಥರ ಚೆನ್ನಾಗಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದು ಚೂರು ನೀರು ಚೂರು ಹಾಕಿ ಈ ಥರನೇ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಈ ಮೊಟ್ಟೆಗೆ ನೋಡಿರಿ, ನಾವು ಇದನ್ನು ಸ್ಟಫಿಂಗ್ ಏನು ಮಾಡ್ಕೊಂಡಿದ್ದೆ ನೋಡಿರಿ, ಅದನ್ನು ಈ ಥರನೇ ಮೊಟ್ಟೆದು ಎಲ್ಲೋ ಭಾಗ ನಾನು ಸ್ಟಫಿಂಗು ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ ನಂದು, ಇದು ಮಿಕ್ಸ್ ಮಾಡಬೇಕಾದ್ರೆ. ಹಾಗಾಗಿ ಈರುಳ್ಳಿ ಮತ್ತು ಶುಂಠಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪನೇ ಲಿಂಬೆಹಣ್ಣನ್ನು ಹಿಂಡಿದ್ದೇನೆ. ಇದಕ್ಕೆ ಈ ಥರನೇ ಸ್ಟಫಿಂಗ್ ಮಾಡೋದ್ರಿ. ನೋಡ್ಕೋಬೋದು ನಾನು ಎಲ್ಲವನ್ನು ಇದು ಒಟ್ಟಿಗೆ ಈ ಥರ ಚೆನ್ನಾಗಿ ಈ ಥರ ನೋಡಿರಿ, ಈ ಥರ ಕಟ್ಬಿಟ್ಟು ಇದರೊಳಗೆ ಎಷ್ಟಾಗುತ್ತೆ ಅಷ್ಟು ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಸಾಕ್ರಿ. ನಮಗೆ ಇದು ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಮೊಟ್ಟೆ ಬೋಂಡ ರೆಡಿ ಆಗುತ್ತೆ. ಇವಾಗ ನಾನಿಲ್ಲ ಎಲ್ಲವನ್ನು ಸ್ಟಫಿಂಗನ್ನು ರೆಡಿ ಮಾಡಿದ್ದೀನಿ ರೀ. ಇವಾಗ ಇದರೊಳಗೆ ನೋಡಿರಿ, ನಾವು ಸ್ಟಫಿಂಗ್ ಮಾಡಿದ ಬೋಂಡವನ್ನು ಈ ಥರನೇ ಅದ್ಬಿಟ್ರಿ. ಈ ಥರನೇ ನಾವು ಈ ಥರ ಸ್ಟಫಿಂಗ್ ಏನು ಹೊರಗೆ ಬರೋದಿಲ್ಲ ರೀ. ನೋಡ್ಬೋದು ಈ ಥರ ಸ್ವಲ್ಪ ಕೈ ಇದು ಮಾಡ್ಕೊಂಡ್ರಿ. ನಮ್ಮದಿಲ್ಲಿ ಬಿಸಿ ಆಗಿದೆ ಆಯಿಲು. ಮತ್ತು ನಾವು ಇನ್ನೊಂದು ಬೋಂಡವನ್ನು ಸೇಮು ಇದೇ ಥರನೇ ನೋಡಿರಿ. ಇದು ಸ್ವಲ್ಪ ಒಂದೊಂದು ಸತಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ಈ ಥರ ಫುಲ್ ಕೋಟಿಂಗು ಈ ಥರ ನೋಡ್ಬೋದು ರೀ. ಮಾಡಿಬಿಟ್ಟು ಈ ಥರನೇ ಬಿಟ್ಟರೆ ಸಾಕು. ಇವಾಗ ನಮ್ಮದಾಗಿದೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು 4 ಮೊಟ್ಟೆಯನ್ನು ಹಾಕಿದ್ದೇನೆ. ಇದನ್ನು ಈ ಥರನೇ ಒಂದೊಂದಾಗಿನೇ ಟರ್ನ್ ಮಾಡ್ಕೊತಾ ಇದ್ದೀನಿ ರೀ. ನೋಡ್ಬೋದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ರೀ. ನೋಡ್ಬೋದು ಇವಾಗ ನೋಡ್ಬೋದು ರೀ, ನಮ್ಮದು ಬೋಂಡ ಇವಾಗ ನಮ್ಮದು ಬೋಂಡ ರೆಡಿ ಆಗಿದೆ ರೀ. ನಾನು ಇದನ್ನು ಒಂದೊಂದಾಗಿನೇ ತೆಗಿತಾ ಇದ್ದೀನಿ ರೀ. ನೋಡ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬೋಂಡ ರೆಡಿ ಆಗಿದೆ, ಮೊಟ್ಟೆ ಬೋಂಡ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.